ಇನ್ನು 6ನೇ ದಿನವೂ ಕೂಡ ಇಂಡಿಗೋ ಪ್ರಯಾಣಿಕರ ಗೋಳಾಟ ಪರದಾಟ ಮುಂದುವರೆದಿದೆ. ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಇಂಡಿಗೋ ಸ್ಥಗಿತ ಆಗಿದ್ದು ಡಿಸೆಂಬರ್ 15ರವರೆಗೂ ಕೂಡ ಇಂಡಿಗೋ ವಿಮಾನದ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. 6 ದಿನದಲ್ಲಿ 2,000ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿ ಹೋಗಿದೆ. ಇಂಡಿಗೋ ಎಡವಟ್ಟಿನಿಂದಾಗಿ 1.5 ಲಕ್ಷ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೆಲಸ ಕಾರ್ಯಕ್ರಮಕ್ಕೆ ಹೋಗಬೇಕಾದವರು ಏರ್ಪೋರ್ಟ್ನಲ್ಲಿ ಲಾಕ್ ಆಗ್ತಾ ಇದ್ದಾರೆ. ಇವತ್ತು ಕೂಡ ಮುಂದುವರಿತಾ ಇದೆ. ಸರ್ಕಾರ ತನ್ನ ನಿಯಮವನ್ನ ಒಂದಷ್ಟು ಸಡಿಲಿಸಿರುವ ಕಾರಣದಿಂದಾಗಿ ಎಲ್ಲವೂ ಸರಿ ಹೋಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಇದು ಡಿಸೆಂಬರ್ 15ರವರೆಗೂ ಕೂಡ ಬಗೆಹರಿಯಲ್ಲ, ಅಲ್ಲಿವರೆಗೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು, ದೆಹಲಿ, ಕೊಚ್ಚಿ, ಮುಂಬೈ ಸೇರಿದಂತೆ ದೇಶದ ವಿವಿಧ ಏರ್ಪೋರ್ಟ್ಗಳಲ್ಲಿ ಯಾವ ರೀತಿಯಾಗಿರುವಂತಹ ಸನ್ನಿವೇಶ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಜನಜಂಗುಳಿ ಈಗ ಕಡಿಮೆಯಾಗಿದೆ. ರದ್ದಾದ ವಿಮಾನಗಳ ಮಾಹಿತಿಯನ್ನು ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ಇಂಡಿಗೋ ಕೌಂಟರ್ ಮುಂದೆಯೂ ಕೂಡ ಜನರ ಸಂಖ್ಯೆ ಕಡಿಮೆ ಆಗಿದೆ. ವಿಮಾನ ವಿಳಂಬ ಆಗ್ತಾ ಇದ್ದು ಏರ್ಪೋರ್ಟ್ನಲ್ಲಿ ಜನರು ಕಾದು ಕುಳಿತಾ ಇದ್ದಾರೆ. 5 ದಿನದಿಂದ ತುಂಬಿ ತುಳುಕ್ತಾ ಇತ್ತು ಟರ್ಮಿನಲ್. ಪ್ರಯಾಣಿಕರ ಸಂಖ್ಯೆ ಈಗ ಕಡಿಮೆ ಆಗಿದ್ದು ಸಹಜ ಸ್ಥಿತಿಯತ್ತ ಏರ್ಪೋರ್ಟ್ ಮರಳ್ತಾ ಇದೆ. ಬೆಂಗಳೂರಿನ ದೃಶ್ಯಗಳು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ಏರ್ಪೋರ್ಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಇವತ್ತು ಯಾವ ರೀತಿಯಾಗಿ ಏರ್ಪೋರ್ಟ್ನಲ್ಲಿ ಸನ್ನಿವೇಶ ಇದೆ? ಸಮಸ್ಯೆ ಎಲ್ಲವೂ ಬಗೆಹರಿದಂತೆ ಕಂಡು ಬರ್ತಾ ಇದೆಯೇ, ಹೇಗೆ? ಮಧುಕರ್, ಏನಂತಂದ್ರೆ ದೇಶಾದ್ಯಂತ ಕಳೆದ 5 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರಿ ವ್ಯತ್ಯಯ ಉಂಟಾಗಿತ್ತು. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ರು. ನಾವಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇದ್ದೀವಿ. ಇಲ್ಲಿ ಇವತ್ತು ಒಂದು ರೀತಿಯಲ್ಲಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಂಡಿಗೋ ಏನು ಯಾರು ಟಿಕೆಟ್ ಅನ್ನು ಬುಕ್ ಮಾಡಿದ್ರು ಅವರಿಗೆ ಇಂಡಿಗೋ ಆಡಳಿತ ಮಂಡಳಿಯವರು ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಅಂದ್ರೆ ಫ್ಲೈಟ್ ಯಾವ ಟೈಮ್ಗಿದೆ ಮತ್ತೆ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ಮುಂಚಿತವಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಕಳೆದ 5 ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಆ ಕೌಂಟರ್ಗಳ ಮುಂದೆ ಜನಜಂಗುಳಿ ಕಡಿಮೆ ಆಗಿರುವಂತದ್ದು. ಯಾಕೆಂತಂದ್ರೆ ಕಳೆದ 5 ದಿನಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿ ಬಂದು ಸೇರ್ಕೊಳ್ತಾ ಇದ್ರು. ಜೊತೆಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು, ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಹೀಗಾಗಿ ಪ್ರಯಾಣಿಕರ ಸಂಖ್ಯೆ ಇವತ್ತು ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಇವತ್ತು ಅಂದ್ರೆ ಅಯೋಧ್ಯೆಗೆ ಬುಕ್ ಮಾಡಿರುವಂತಹ ಬೆಳಗಾವಿಯಿಂದ ಒಂದು ಟೀಮ್ ಬಂದಿರುವಂತದ್ದು. ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ನಿಂದ ಅಯೋಧ್ಯೆಗೆ ಮರಳುವಂತವ್ರು. ಅಂದ್ರೆ ಇವರ ಫ್ಲೈಟ್ ಇಂಡಿಗೋ 11 ಗಂಟೆಗೆ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಫ್ಲೈಟ್ ಡಿಲೇ ಆಗುತ್ತೆ ಅನ್ನುವಂಥದ್ದು ಮುಂಚಿತವಾಗಿ ತಿಳಿಸುವಂತದ್ದು. ಈಗ ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯಾಣಿಕರು ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು. ನಾವಿವಾಗ ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ತಾವು ಎಲ್ಲಿಂದ ಬಂದಿರೋದು? ಫ್ಲೈಟ್ ಈಗ ಕಳೆದ 5 ದಿನಗಳಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು ನೀವು ಕೇಳಿದ್ರಿ. ನಿಮ್ಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರಾ? ಕೊಟ್ಟಿದ್ದಾರೆ ಸರ್. ಎಷ್ಟೊತ್ತಿಗೆ ಫ್ಲೈಟ್ ಇದೆ? 11:20 ಇದೆ. ಏರ್ಪೋರ್ಟ್ಗೆ ಎಷ್ಟೊತ್ತಿಗೆ ಬಂದ್ರಿ? ಇವಾಗ ಬೆಳಗ್ಗೆ ಬಂದಿದೆ. ಮೇಡಮ್ ಹೇಳಿ ಮೇಡಮ್, ಈಗ ಕಳೆದ 5 ದಿನಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಿನ್ನೆ 3-4 ದಿನ ಏರ್ಪೋರ್ಟ್ ಅಲ್ಲೇ ಉಳ್ಕೊಳ್ತಾ ಇದ್ದಾರೆ ಬಂದವರು. ನಿಮ್ಗೆ ಏನಾದ್ರು ಆತರ ಮಾಹಿತಿ ಏನಾದ್ರು ಬಂದಿದೆ? ಮಾಹಿತಿ ನಮಗೆ ಬಂದಿದೆ, ಮೆಸೇಜ್ ಹಾಕಿದ್ದಾರೆ, ಫ್ಲೈಟ್ ಬುಕ್ ಆಗಿದೆ ಅಂತಾನೆ ಬಂದಿದೆ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಇದು ಬುಕ್ಕಿಂಗ್ ಇದೆಲ್ಲ ಆಯ್ತಾ? ಟಿಕೆಟ್ ಆಗಿದೆ ಆಗಿದೆ ಆಗಿದೆ, ಸೀಟ್ ಬುಕ್ ಎಲ್ಲ ಆಗಿದೆ ಆಗಿದೆ, ಬಂದಿದೆ ಎಲ್ಲ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಹೇಳಿ ಮೇಡಮ್, ಈಗ ಸಾಕಷ್ಟು ಜನರು ಸಮಸ್ಯೆ ಅನುಭವಿಸ್ತಿದ್ರು. ನೀವು ನೋಡ್ತಾ ಇದ್ರಿ 2-3 ದಿನದಿಂದ ಇಲ್ಲೇ ಇದ್ದಾರೆ ಕೆಲವರೆಲ್ಲ. ಹೇಗೆ ಅನಿಸ್ತದೆ? ಇವಾಗ ಬಂದಿದ್ದೇವೆ ಒಟ್ಟು ಮೆಸೇಜ್ ಹಾಕಿದಾರ, ಬಂದಿದ್ದೇವೆ. ನೋಡೋಣ ಟೈಮ್ ಆಗಿಂದ ಏನಾಗುತ್ತೆ ಅನ್ನೋದನ್ನ ನೋಡಿ ಹೇಳ್ತೇವೆ. ಈಗ ನಾವು ಮಾತಾಡಿಸ್ತಾ ಇದೀವಿ, ಪ್ರಯಾಣಿಕರು ರಾತ್ರಿ ಬಂದಿದ್ದಾರೆ, ಅವ್ರಿಗೆ ಫ್ಲೈಟ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಕನೆಕ್ಟಿಂಗ್ ಫ್ಲೈಟ್ಗಳು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ನಮಗಾದ ಯಾವ್ದು ಅವ್ಯವಸ್ಥೆ ಆಗಿಲ್ಲ. ಇನ್ನು ನಮ್ಮ ಟೈಮಿಂಗ್ ಆಗಿಂದ ನೋಡಿ ಅದ್ರ ಮ್ಯಾಗ ಇದನ್ನು ಆದ್ರೂ ಏನಿದ್ರು ಹೇಳ್ಬೇಕಲ್ಲ ಮೆಸೇಜ್ ಅವರು ನಮಗೆ. ಮೊದಲೇ ಬುಕ್ ಆಗಿದೆ. ಎಷ್ಟು ತಿಂಗಳು ಮುಂಚಿತವಾಗಿ ಬುಕ್ ಮಾಡಿದ್ರೆ? ಮುಂಚೆನೆ ಬುಕ್ ಮಾಡಿದ್ದೇವೆ. ನಿನ್ ಮೆಸೇಜ್ ಹಾಕಿದ್ದಾರೆ, ಸೀಟ್ ಬುಕ್ ಆಗಿದಾವ, ಕನ್ಫರ್ಮ್ ಆಗೈತಿ, ಬರ್ರಿ ಅಂತ. ಎಲ್ಲಿ ಹೋಗ್ತಾ ಇದ್ರಿ ನೀವು? ಇಲ್ಲಿ ಅಯೋಧ್ಯೆಗೆ. ಹ್ಞೂ ರೀ, ಬೈಲಹೊಂಗಲದಿಂದ ಅಯೋಧ್ಯೆಗೆ.
ಮಧುಕರ್, ಏನಂತಂದ್ರೆ ಮುಂಚಿತವಾಗಿ 1 ತಿಂಗಳ ಮುಂಚಿತವಾಗಿ ಇವರೆಲ್ಲರೂ ಕೂಡ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಬಂದಿರುವಂತದ್ದು. ಈಗ ಅಯೋಧ್ಯೆಗೆ ಬೆಳಗ್ಗೆ 11 ಗಂಟೆಗೆ ಏರ್ಪೋರ್ಟ್ ನಿಂದ ಇಂಡಿಗೋ ಫ್ಲೈಟ್ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇರುವಂತದ್ದು ಕನೆಕ್ಟಿಂಗ್ ಫ್ಲೈಟ್ ಗಳಿಗೆ ಏನು ಬುಕ್ ಆಗಿರ್ತಾರೆ ಅಂದ್ರೆ ವಿದೇಶದಿಂದ ಬರುವಂತಹ ಪ್ರಯಾಣಿಕರು ಏನಿದ್ದಾರೆ, ಪ್ರವಾಸಿಗರು ಏನಿದ್ದಾರೆ, ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಬಂದು ಕನೆಕ್ಟಿಂಗ್ ಫ್ಲೈಟ್ ಗಳಿಗೆ ಅವರು ಹೋಗ್ಬೇಕಾಗುತ್ತೆ, 2-3 ದಿನಗಳು ಆದ್ರೂ ಕೂಡ ಅವರಿಗೆ ಫ್ಲೈಟ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಮೊದಲೇ ಬುಕ್ ಮಾಡಿರುವಂತಹ ಪ್ರಯಾಣಿಕರು ಕೂಡ ಸಾಕಷ್ಟು ಸಮಸ್ಯೆ ನಿನ್ನೆವರೆಗೂ ಆಗ್ತಾ ಇತ್ತು. ಆದರೆ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಇವತ್ತು ಏರ್ಪೋರ್ಟ್ ನಲ್ಲಿ ಇಳಿಮುಖ ಆಗಿರುವಂತದ್ದು. ಹೀಗಾಗಿ ಯಾವ ರೀತಿ ಅಂದ್ರೆ 10 ಗಂಟೆ ನಂತರ ಯಾವ ರೀತಿ ಸಮಸ್ಯೆ ಮತ್ತೆ ಇನ್ನಷ್ಟು ಪ್ರಯಾಣಿಕರು ಹೆಚ್ಚಾಗ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಕಾದ್ ನೋಡಬೇಕು. ಮಧುಕರ್, ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.